ಎಲ್ರಿಗೂ ನಮಸ್ಕಾರ. ಸಂದೀಪ್ ಅಂಥೇಳಿ ಸುಮಾರು ಒಂದು 15 ವರ್ಷದಿಂದ ಫಿಸಿಕ್ಸ್ ಲೆಕ್ಚರರ್ಗೆ ಕೆಲಸ ಮಾಡ್ತಾಯಿದ್ದೀನಿ. ತಮ್ಮೆಲ್ಲರಿಗೂ ಕೂಡ ಸಾಧನಾ ಶಂಕರ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ ಏನು ಅಂದರೆ, ಯಾರು ಡಿಗ್ರಿ ಮುಗಿಸಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಲಿಕ್ಕೆ ತಯಾರಾಗ್ತಾ ಇದ್ದೀರೋ ಅವರಿಗೆ ಸ್ವಲ್ಪ ಫಿಸಿಕ್ಸ್ ಬಗ್ಗೆ ನಾಲೆಡ್ಜ್ ಅನ್ನೋಕ್ಕಿಂತಲೂ ಒಲವು ಮೂಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಎಸ್ಪೆಷಲಿ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗೋದು. ಹೈಸ್ಕೂಲ್ ಮಕ್ಕಳು ಸಹಿತ ಈ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೋಬೋದು. ಸೊ ಬೇಸಿಕಲಿ ಫಿಸಿಕ್ಸ್ ಅಂದ ತಕ್ಷಣವೇ, ಈ ಭೌತಶಾಸ್ತ್ರ ಅಂದ ತಕ್ಷಣವೇ ಸುಮಾರಷ್ಟು ಜನದ ತಲೆಯಲ್ಲಿ ಏನೋ ಒಂದು ಗೊಂದಲ, ಭಯ, ಅಥವಾ ಸ್ವಲ್ಪ ಕಾಂಪ್ಲಿಸಿಟಿ ಇರುತ್ತೆ, ಕಾಂಪ್ಲೆಕ್ಸ್ ಸಬ್ಜೆಕ್ಟು, ಈಸಿಯಾಗಿ ಅರ್ಥ ಆಗಲ್ಲ, ಈ ಥರ ಎಲ್ಲ ಕಾನ್ಸೆಪ್ಟ್ಸ್ ಇರುತ್ತೆ. ಆದರೆ ನನ್ನ ಪ್ರಕಾರ ಅತೀ ಈಸಿ ಆದಂಥ ಸಬ್ಜೆಕ್ಟ್ ಫಿಸಿಕ್ಸ್. ನೋಡಿ, ಈಗ ನಿಮ್ಮ ಸುತ್ತಮುತ್ತ ಏನೇನು ಇದೆ, ನೀವು ಬೆಳಗ್ಗಿಂದ ಸಂಜೆವರೆಗೂ ಏನೇನು ಮಾಡ್ತೀರಾ, ಇದು ಎಲ್ಲದೂ ಸಹಿತ ಫಿಸಿಕ್ಸ್ ಮೇಲೆ ಬೇಸ್ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ತೀರಿ, ಆದರೆ ಅದು ಫಿಸಿಕ್ಸ್ ಅನ್ನೋದು ನಿಮ್ಮ ತಲೆಯಲ್ಲಿ ಹೋಗಿರೋದಿಲ್ಲ. ಹಾಗಾಗಿ ಏನು ಮಾಡ್ತೀರಿ, ಈ ಫಿಸಿಕ್ಸ್ ಓದೋದನ್ನೇ ಸ್ವಲ್ಪ ನೀವೇನು ಮಾಡ್ಕೊಬಿಡ್ತೀರಿ, ಆ ಸಬ್ಜೆಕ್ಟನ್ನು ಸ್ವಲ್ಪ ದೂರ ಇಡ್ತಾ ಹೋಗ್ತೀರಿ ಅಲ್ವಾ. ಎಸ್ಪೆಷಲಿ ಆರ್ಟ್ಸು ಮತ್ತು ಕಾಮರ್ಸ್ ಓದೋರಿಗೆ ಫಿಸಿಕ್ಸು ತುಂಬ ಟಫ್ ಅನಿಸುತ್ತೆ. ಈಗ ಫಿಸಿಕ್ಸನ್ನು ಆ್ಯಕ್ಚುಲಿ ಹೇಗೆ ಡಿಫೈನ್ ಮಾಡ್ತೀರಿ, ಒಂದು ಡೆಫಿನಿಷನ್ ಬೇಕಲ್ವಾ. ನಾವೇನು ಹೇಳ್ತೀವಿ, ಫಿಸಿಕ್ಸ್ ಈಸ್ ದಿ ಸ್ಟಡಿ ಆಫ್ ಲಾಸ್ ಆಫ್ ನೇಚರ್ ಅಂತ ಹೇಳ್ತೀವಿ. ಅಂದರೆ ಪ್ರಕೃತಿ ನಿಯಮಗಳ ಅಧ್ಯಯನ. ಏನು ಪ್ರಕೃತಿ ನಿಯಮಗಳು ಅಂದರೆ ಏನು ಸ್ಟಡಿ ಮಾಡ್ತೀವಿ ಹಾಗಿದ್ರೆ ಇಲ್ಲಿ ಅಲ್ವಾ. ಸೊ ಈಗ ಫಸ್ಟ್ ನಿಮ್ಮ ಕಣ್ಣೆದುರಿಗೆ ಏನೇನು ಕಾಣ್ತಾ ಇದೆ, ನೀವು ಬೆಳಗ್ಗಿಂದ ಸಂಜೆವರೆಗೂ ಏನೇನು ಆ್ಯಕ್ಟಿವಿಟೀಸನ್ನು ಮಾಡ್ತೀರಿ, ಯಾವ್ಯಾವ ವಸ್ತುಗಳನ್ನು ಬಳಸ್ತೀರಿ, ಆ ವಸ್ತುಗಳು ಹೇಗೆ ವರ್ಕ್ ಆಗುತ್ತೆ, ಇದು ಎಲ್ಲದರ ಹಿಂದೆ ಸಹಿತ ಫಿಸಿಕ್ಸ್ ಇದೆ. ಗಾಳಿ ಯಾಕೆ ಬೀಸುತ್ತೆ, ಮಳೆ ಯಾಕೆ ಬರುತ್ತೆ, ಭೂಮಿ ಯಾಕೆ ತಿರುಗ್ತಾ ಇದೆ, ಸೋಲಾರ್ ಸಿಸ್ಟಮ್ ಹೇಗೆ ಫಾರ್ಮೇಷನ್ ಆಗಿದೆ, ಸನ್ ಅಂದರೆ ಸೂರ್ಯನಿಂದ ಬೆಳಕು ಮತ್ತು ಶಾಖ ಬರುತ್ತೆ, ಸೂರ್ಯನಿಂದ ಬೆಳಕು ಮತ್ತು ಶಾಖ ಹೇಗೆ ಬರುತ್ತೆ, ಹೇಗೆ ಉತ್ಪತ್ತಿ ಆಗುತ್ತೆ, ಉತ್ಪತ್ತಿ ಆಗಿರೋಂಥ ಶಾಖ ಮತ್ತು ಬೆಳಕು ಭೂಮಿವರೆಗೂ ಹೇಗೆ ಬರುತ್ತೆ ಅಲ್ವಾ. ಆ ಬಂದಿರೋಂಥ ಶಾಖ ಮತ್ತು ಬೆಳಕಿನ ಪ್ರಾಮುಖ್ಯತೆ ಏನು, ಅದರ ಗುಣಲಕ್ಷಣಗಳೇನು, ಇದು ಎಲ್ಲದನ್ನು ಸಹಿತ ಎಕ್ಸ್ಪ್ಲೈನ್ ಮಾಡೋದು ಯಾವುದು, ಫಿಸಿಕ್ಸ್. ನೋಡಿ, ಎಲ್ಲದರಲ್ಲೂ ಸಹಿತ ಫಿಸಿಕ್ಸ್ ಇದೆ, ಹೌದಲ್ವಾ. ಅದನ್ನು ನಾವೇನು ಮಾಡ್ತೀವಿ, ಡಿಟೈಲಾಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸರ್ಫೇಸ್ ಬೇರೆ, ಕೆಲವರಿಗೆ ಸರ್ಫೇಸ್ ಮಾತ್ರ ಸಾಕಾಗ್ಬೋದು. ಇನ್ನು ಸೈನ್ಸ್ ಪರ್ಸನ್ಸಿಗೆ ನಾವು ಡೆಪ್ತಿಗೆ ಹೋಗಬೇಕಾಗತ್ತೆ. ಡೆಪ್ತಿಗೆ ಹೋದ ನಂತರ ಅದು ಬೇರೆ ಬೇರೆ ಬ್ರ್ಯಾಂಚಾಗಿ ಕವಲು ಹೊಡಿತಾ ಹೋಗುತ್ತೆ ಫಿಸಿಕ್ಸು. ಸೊ ನಾವೀಗ ಬೇಸಿಕ್ಸ್ ಬಗ್ಗೆ ಮಾತ್ರ ಮಾತಾಡೋಣ. ಈಗ ಒಂದು ವಿಷಯ ನೋಡಿ, ನಿಮ್ಮ ಕಣ್ಣೆದುರಿಗೆ ಏನೇನು ಕಾಣ್ತಾ ಇದೆ. ಫಸ್ಟ್ ನಾನು ಕಾಣ್ತಾ ಇದ್ದೀನಲ್ವಾ. ಸೊ ನಾನು ನಿಮಗೆ ಕಾಣಬೇಕು ಅಂತ ಹೇಳಿದರೆ ನಿಮಗೆ ಕಣ್ಣುಗಳಿದ್ದರೆ ಸಾಲದು, ಮತ್ತೇನು ಬೇಕು, ಬೆಳಕು ಬೇಕು. ನೋಡಿ, ನನ್ನ ಮೇಲೆ ಏನು ಬೆಳಕು ಬೀಳ್ತಾ ಇದೆ, ಆ ಬೆಳಕು ನನ್ನ ಮೇಲೆ ಬಿದ್ದು ರಿಫ್ಲೆಕ್ಷನ್ ಆಗಿ, ಅಂದರೆ ಪ್ರತಿಫಲನ ಆಗಿ ನಿಮ್ಮ ಕಣ್ಣಿನ ಮೇಲೆ ಇನ್ಸಿಡೆಂಟ್ ಆದಾಗ ಮಾತ್ರ ನನ್ನ ಇಮೇಜನ್ನು ನೀವು ನೋಡಲಿಕ್ಕೆ ಸಾಧ್ಯ ಇದೆ ಅಲ್ವಾ. ಸೊ ಒಂದು ಕಾನ್ಸೆಪ್ಟು ಸಿಕ್ತು ನಿಮಗೆ, ಯಾವುದು, ಬೆಳಕು ಅಥವಾ ಲೈಟ್ ಅನ್ನೋದು. ಎರಡನೇದಾಗಿ, ನಾನು ಮಾತಾಡ್ತಿರೋಂಥ ಸೌಂಡನ್ನು ನೀವು ಕೇಳಿಸ್ಕೋತಾ ಇದ್ದೀರಿ, ಶಬ್ದ. ಈಗ ನಾನು ಮಾತಾಡ್ತಿರುವಂಥ ಶಬ್ದ ಈ ರೆಕಾರ್ಡಿಂಗ್ ಡಿವೈಸ್ ಏನಿದೆ ಇಲ್ಲಿವರೆಗೂ ಹೇಗೆ ಹೋಗುತ್ತೆ, ಗಾಳಿಯಲ್ಲಿ ಹೋಗುತ್ತೆ, ಥ್ರೂ ಏರ್ ಅಂತ ನಾವು ಹೇಳ್ತೀವಿ. ಆದರೆ ನೀವು ಕೇಳ್ತಿರೋಂಥ ಶಬ್ದ ಯಾವುದರಲ್ಲಿ ಕೇಳ್ತಾ ಇದ್ದೀರಿ, ಒಂದು ಸ್ಪೀಕರಲ್ಲಿ ಕೇಳ್ತಾ ಇದ್ದೀರಲ್ವ. ಯಾವುದೋ ಒಂದು ಡಿವೈಸಲ್ಲಿ ಅದನ್ನು ನೋಡ್ತಾ ಇದ್ದೀರಿ ನೀವು, ಸೆಲ್ ಫೋನ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಅಥವಾ ನಿಮ್ಮ ಡೆಸ್ಕ್ಟಾಪ್ ಆದರೂ ಆಗಿರ್ಬೋದು. ಸೊ ಇಲ್ಲಿ ನೀವೇನು ಸೌಂಡ್ ಕೇಳ್ತಾ ಇದ್ದೀರಿ ಅದನ್ನು ಸ್ಪೀಕರ್ ಮೂಲಕ ಕೇಳ್ತಾ ಇದ್ದೀರಿ. ಆ ಸ್ಪೀಕರಲ್ಲಿ ಒಂದು ಮ್ಯಾಗ್ನೆಟನ್ನು ಯೂಸ್ ಮಾಡಿರ್ತಾರೆ.
ಹೌದಲ್ವಾ? ಮ್ಯಾಗ್ನೆಟ್ ಇದ್ರೆ ಮಾತ್ರ ಅಲ್ಲಿ ಸೌಂಡ್ ಪ್ರೊಡಕ್ಷನ್ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಹೀಗೆ ನೋಡಿ, 2 ಕಾನ್ಸೆಪ್ಟು ಸಿಕ್ತು ನಿಮಗೆ, 3 ಕಾನ್ಸೆಪ್ಟ್ ಯಾವುದ್ಯಾವುದು? ಒಂದು ಲೈಟ್ ಅನ್ನೋ ಕಾನ್ಸೆಪ್ಟ್ ಸಿಕ್ಕಿದೆ, ಮತ್ತೊಂದು ಸೌಂಡ್ ಅನ್ನೋ ಕಾನ್ಸೆಪ್ಟ್ ಸಿಕ್ಕಿದೆ, ಇನ್ನೊಂದು ಮ್ಯಾಗ್ನೆಟಿಸಮ್ ಅನ್ನೋಂಥ ಕಾನ್ಸೆಪ್ಟು ಸಿಕ್ಕಿದೆ. ಇನ್ನೂ ಒಂದು, ನಿಮ್ಮ ಕೈಲಿರೋ ಡಿವೈಸ್, ಅದು ಸೆಲ್ ಫೋನ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಅದು ಸ್ವಲ್ಪ ಹೊತ್ತಾದಮೇಲೆ ಹೀಟ್ ಆಗುತ್ತೆ, ಅಂದರೆ ಬಿಸಿ ಆಗುತ್ತೆ. ಸೊ ನೋಡಿ, ಮತ್ತೊಂದು ಕಾನ್ಸೆಪ್ಟ್ ಸಿಕ್ತೆ, ಯಾವುದು? ಹೀಟ್ ಅನ್ನೋಂಥದ್ದು. ಸೊ ಬೇಸಿಕಲಿ ಈ 3 ಕನ್ಸಿಡರ್ ಮಾಡಿ. ಯಾವುದ್ಯಾವುದು? ಲೈಟ್ ಎನರ್ಜಿ, ಸೌಂಡ್ ಎನರ್ಜಿ ಮತ್ತು ಹೀಟ್ ಎನರ್ಜಿ. ಈ 3 ಸಹಿತ ತುಂಬ ಬೇಸಿಕ್ಕಾಗಿ ಇರುವಂಥ ಟೈಪ್ಸ್ ಆಫ್ ಎನರ್ಜಿ ಇಲ್ಲಿ ನಮ್ಮ ಯೂನಿವರ್ಸಲ್ಲಿ. ನಾವೇನು ಮಾಡ್ತೀವಿ ಈಗ, ಫಿಸಿಕ್ಸ್ ಪರ್ಸನ್ಸು ಅದನ್ನು ಡಿಫೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಫಸ್ಟ್, ವಾಟ್ ಈಸ್ ಲೈಟ್, ವಾಟ್ ಈಸ್ ಸೌಂಡ್, ವಾಟ್ ಈಸ್ ಹೀಟ್? ಸೊ ದಿ ಅಲ್ಟಿಮೇಟ್ ಆನ್ಸರ್ ಏನು ಬರುತ್ತೆ ಇದಕ್ಕೆ? ಲೈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ, ಸೌಂಡ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ, ಹೀಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಎಷ್ಟು ಸಿಂಪಲ್ಲಾಗಿ ಡಿಫೈನ್ ಮಾಡಿಬಿಟ್ಟು 3 ನಾವೇನಂತ ಹೇಳಿದ್ವಿ ಈಗ? ಇಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ, ಶಕ್ತಿಯ ಒಂದು ರೀತಿ. ಆದರೆ 3 ಬೇರೆ ಬೇರೆ ಕೆಲಸ ಮಾಡ್ತಾ ಇದೆ ಇಲ್ಲಿ. ಲೈಟಿನ ಕೆಲಸ ಬೇರೆ, ಸೌಂಡಿನ ಕೆಲಸ ಬೇರೆ, ಹೀಟಿನ ಕೆಲಸ ಬೇರೆ. ಈಗ ನಾವೇನು ಮಾಡ್ತೀವಿ, ಸ್ವಲ್ಪ ಅದನ್ನು ಬೇರೆ ಬೇರೆಯಾಗಿ ನಾವು ಅದನ್ನು ಡಿಫೈನ್ ಮಾಡ್ತಾ ಹೋಗ್ತೀವಿ. ನೋಡಿ, ಲೈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ವಿಚ್ ಗಿವ್ಸ್ ದಿ ಸೆನ್ಸೇಷನ್ ಆಫ್ ಸೈಟ್ನೆಸ್ ಅಂತ ಹೇಳ್ತೀವಿ. ಅಂದರೆ ಲೈಟ್ ನಮಗೆ ಯಾವ ಉದ್ದೇಶಕ್ಕೆ ಬೇಕು? ವಸ್ತುಗಳನ್ನು ನೋಡಲಿಕ್ಕೆ. ಹಾಗಾಗಿ ಇಟ್ ಪ್ರೊಡ್ಯೂಸಸ್ ದಿ ಸೆನ್ಸೇಷನ್ ಆಫ್ ಸೈಟ್ನೆಸ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಸೌಂಡಿಗೆ ಬಂದಾಗ, ಇಟ್ ಈಸ್ ಆಲ್ಸೋ ಎ ಫಾರ್ಮ್ ಆಫ್ ಎನರ್ಜಿ ವಿಚ್ ಗಿವ್ಸ್ ದಿ ಸೆನ್ಸೇಷನ್ ಆಫ್ ಹಿಯರಿಂಗ್, ಕೇಳುವಿಕೆ. ಹೀಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ವಿಚ್ ಗಿವ್ಸ್ ದಿ ಸೆನ್ಸೇಷನ್ ಆಫ್ ಹಾಟ್ನೆಸ್. ನೋಡಿ, 3 ನಾವೇನು ಮಾಡಿದ್ವಿ ಈಗ? ಬೇರೆ ಬೇರೆ ಮಾಡಿದ್ವಿ. 3 ಸಹಿತ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳಿದರೂ ಸಹಿತ ಆ 3 ನಾವೀಗ ಬೇರೆ ಬೇರೆಯಾಗಿ ಡಿಫೈನ್ ಮಾಡಿದ್ವಿ. ಸೊ 3 ಕಾನ್ಸೆಪ್ಟ್ ಆಯಿತು. ಇನ್ನು ನಾವು ಮ್ಯಾಗ್ನೆಟಿಸಮ್ ಅಂತ ಆಗಲೇ ಏನು ಹೇಳಿದ್ವಿ, ಆ ಮ್ಯಾಗ್ನೆಟಿಸಮ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಎಲೆಕ್ಟ್ರಿಸಿಟಿ ಬೇಕು. ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿ ಅನ್ನೋಂಥ ಕಾನ್ಸೆಪ್ಟು. ನೋಡಿ, ಹೇಗಿದ್ರೆ ಈ ವಿಡಿಯೋ ನೀವೇನು ನೋಡ್ತಾ ಇದ್ದೀರಿ, ಇದರಲ್ಲೇ ಸುಮಾರಷ್ಟು ಕಾನ್ಸೆಪ್ಟು ಸಿಗ್ತಾ ಹೋಯ್ತು ನಿಮಗೆ. ಲೈಟನ್ನು ನಾವು ಸ್ಟಡಿ ಮಾಡಿದರೆ ಅದನ್ನು ಆಪ್ಟಿಕ್ಸ್ ಅಂತ ಕರಿತೀವಿ, ಸೌಂಡನ್ನು ಸ್ಟಡಿ ಮಾಡಿದರೆ ಅದನ್ನು ಅಕಾಸ್ಟಿಕ್ಸ್ ಅಂತ ಕರಿತೀವಿ, ಹೀಟನ್ನು ಸ್ಟಡಿ ಮಾಡಿದರೆ ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಈ ಮ್ಯಾಗ್ನೆಟಿಸಮ್ ಮತ್ತು ಎಲೆಕ್ಟ್ರಿಸಿಟಿ ನಾವು ಸ್ಟಡಿ ಮಾಡಿದಾಗ ಕರೆಂಟ್ ಎಲೆಕ್ಟ್ರಿಸಿಟಿ ಅನ್ನೋ ಒಂದು ಬ್ರಾಂಚ್ ಉಟ್ಕೊಳ್ಳುತ್ತೆ. ನೋಡಿ, ಹೇಗಿದ್ರೆ ಎಷ್ಟು ಫಿಸಿಕ್ಸ್ ನಿಮ್ಮ ಸುತ್ತಮುತ್ತ ಕಾಣ್ತಾ ಇದೆ ಅಲ್ವಾ? ಈಗ ನನ್ನ ಕೈ ಮೂಮೆಂಟ್ ಆಗ್ತಾ ಇದೆ. ಮೂಮೆಂಟ್ ಅಂತ ಹೇಳಿದ್ರೆ ಇನ್ನೊಂದು ಕಾನ್ಸೆಪ್ಟ್ ಉಟ್ಕೊಳ್ಳುತ್ತೆ ತಲೆಯಲ್ಲಿ, ಯಾವುದು? ಮೋಷನ್ ಅಥವಾ ಚಲನೆ ಅನ್ನುವಂಥ ಕಾನ್ಸೆಪ್ಟು ಉಟ್ಕೊಳ್ಳುತ್ತೆ ಅಲ್ವಾ? ಈ ಲ್ಯಾಪ್ಟಾಪ್ ನೋಡಿ, ಒಂದೇ ಸ್ಥಳದಲ್ಲಿ ತಟಸ್ಥವಾಗಿದೆ. ಇದನ್ನು ನಾವೇನಂತ ಕರಿತೀವಿ? ರೆಸ್ಟ್ ಅಂತ ಹೇಳ್ತೀವಿ. ರೆಸ್ಟಿಗೂ ಮೋಷನಿಗೂ ಏನು ಡಿಫ್ರೆನ್ಸ್ ಇದೆ? ಇದು ತುಂಬ ಬೇಸಿಕ್ಕಾಗಿ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. ನಾನು ನೆಕ್ಸ್ಟ್ ಬೇರೆ ಬೇರೆ ಕ್ಲಾಸ್ ಮಾಡ್ತಾ ಹೋದಾಗ ಅದೆಲ್ಲದನ್ನು ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಮುಖ್ಯವಾಗಿ ಲೈಟನ್ನು ತಗೊಳ್ಳಿ. ಲೈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ವಿಚ್ ಗಿವ್ಸ್ ದಿ ಸೆನ್ಸೇಷನ್ ಆಫ್ ಸೈಟ್ನೆಸ್ ಅಂತ ಹೇಳಿದ್ವಿ. ಆದರೆ ಯೂಶುವಲ್ಲಾಗಿ ನಾವು ಇದನ್ನು ಡಿಫೈನ್ ಮಾಡಬೇಕು ಅಂತ ಹೇಳಿದಾಗ, ಸ್ವಲ್ಪ ಡೆಪ್ತಿಗೆ ಹೋದಾಗ, ಇದನ್ನು ನಾವು ವಿದ್ಯುತ್ ಕಾಂತೀಯ ಅಲೆ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಹೇಳ್ತೀವಿ. ಯಾವುದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಗಿರ್ಬೋದು, ದಿ ಅಲ್ಟಿಮೇಟ್ ಸೋರ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳಿದರೆ ಇಟ್ ಈಸ್ ನಥಿಂಗ್ ಬಟ್ ಸನ್. ಅಂದರೆ ಪ್ರತಿಯೊಂದು ವಿದ್ಯುತ್ ಕಾಂತೀಯ ಅಲೆನೂ ಸಹಿತ ಸೂರ್ಯನಿಂದ ನಮಗೆ ಬರುತ್ತೆ. ಆ ಬರೋದ್ರ ಒಳಗಡೆನೆ ಈ ಲೈಟ್ ಅನ್ನೋ ಒಂದು ಕ್ವಾಂಟಿಟಿ ಏನಿದೆ, ಒಂದು ಕಾನ್ಸೆಪ್ಟ್ ಏನಿದೆ, ಸುಮಾರಷ್ಟು ಫಿನಾಮಿನಾ ಮಾಡ್ಕೊಂಬರುತ್ತೆ. ಅಂದರೆ ಇದಕ್ಕೆ ಸುಮಾರಷ್ಟು ಗುಣಲಕ್ಷಣಗಳಿವೆ. ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು? ಲೈಟು ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಅಂದರೆ ಪ್ರತಿಫಲನ. ಲೈಟು ರಿಫ್ರ್ಯಾಕ್ಷನ್ ಆಗುತ್ತೆ, ಅಂದರೆ ವಕ್ರೀಭವನ ಆಗುತ್ತೆ. ಲೈಟು ಡಿಸ್ಪರ್ಷನ್ ಆಗುತ್ತೆ, ಅಂದರೆ ವರ್ಣ ವಿಭಜನೆ ಅಂತ ನಾವು ಕರಿತೀವಿ ಅಲ್ವಾ? ಲೈಟು ಸ್ಕ್ಯಾಟರ್ ಆಗುತ್ತೆ, ಅಂದರೆ ಚದುರುವಿಕೆ ಅಂತ ನಾವು ಹೇಳ್ತೀವಿ. ಸೊ ಈ
ಈ ಬೆಳಕು ಅನ್ನೋದ್ರ ಗುಣಲಕ್ಷಣಗಳೇನಿದೆ, ಇಡೀ ಯೂನಿವರ್ಸ್ ಏನು ಫಾರ್ಮೇಷನ್ ಆಗಿದೆ ಇದು ಎಲ್ಲದಕ್ಕೂ ಸಹಿತ ಒಂದು ಬಣ್ಣ ಕೊಡುತ್ತೆ, ಅದು ಬೆಳಕು ಅನ್ನೋದು. ಸೊ ಈ ಉದಾಹರಣೆಗೆ ಆಕಾಶ ನೀಲಿ ಕಾಣುತ್ತೆ. ಯಾಕೆ ನೀಲಿ ಕಾಣುತ್ತೆ? ಸೂರ್ಯನಿಂದ ಆ್ಯಕ್ಚುಲಾಗಿ ಬಿಳಿ ಬಣ್ಣ ಬಂತು ಅಂತ ಹೇಳಿದ್ರೆ ಬಿಳಿ ಬಣ್ಣದಲ್ಲಿ 7 ಬಣ್ಣಗಳಿವೆ ಅಂತೇಳಿ ನಿಮಗೆ 4ನೇ ಕ್ಲಾಸ್ 3ನೇ ಕ್ಲಾಸಿಂದನೇ ಪದೇ ಕೇಳ್ಕೊತ ಬಂದಿರ್ತೀರಿ. ಆದರೆ ಆಕಾಶ ನೀಲಿನೇ ಯಾಕೆ ಕಾಣುತ್ತೆ, ಇದನ್ನು ಎಕ್ಸ್ಪ್ಲೇನ್ ಮಾಡೋದು ಫಿಸಿಕ್ಸ್. ಅಷ್ಟೊಂದು ಬೆಳಕಿದ್ರು ಸಹಿತ, ಅಷ್ಟೊಂದು ಕಲರ್ಸ್ ಆಫ್ ಲೈಟ್ ಇದ್ರೂ ಸಹಿತ ನಾವು ಸಾಮಾನ್ಯ ಡೇಂಜರ್ ಸಿಗ್ನಲನ್ನು ಕೊಡಲಿಕ್ಕೆ ರೆಡ್ ಲೈಟನ್ನು ಬಳಸ್ತೀವಿ, ಕೆಂಪು ದೀಪನ. ಯಾಕೆ ಕೆಂಪೇ ಬಳಸ್ತೀವಿ, ಬೇರೆದನ್ನು ಯಾಕೆ ಬಳಸಲ್ಲ? ಚೆನ್ನಾಗಿ ಕಾಣಲಿ ಅಂತನ ಅಲ್ಲ. ಇದನ್ನು ಸಹಿತ ಎಕ್ಸ್ಪ್ಲೇನ್ ಮಾಡೋದು ಫಿಸಿಕ್ಸ್ ಅಲ್ವಾ. ಏನೇ ತಗೊಳ್ಳಿ, ನಿಮ್ಮ ಸುತ್ತಮುತ್ತ ಏನೇ ಕ್ರಿಯೆ ನಡೀತಾ ಇದೆ ಎಲ್ಲದನ್ನು ಸಹಿತ ನಾವು ಫಿಸಿಕ್ಸ್ ಅಂತಲೇ ಹೇಳ್ತೀವಿ. ಸ್ಟಡಿ ಆಫ್ ಲಾಸ್ ಆಫ್ ನೇಚರ್, ಪ್ರಕೃತಿಯ ನಿಯಮಗಳನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಹೊಸದಾಗಿ ನಾವು ಏನೂ ಕಂಡುಹಿಡಿತಾ ಇಲ್ಲ. ಏನು ಆಲ್ರೆಡಿ ಇದೆ, ಏನು ಎಕ್ಸಿಸ್ಟ್ ಆಗಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಂತ ಒಂದು ಸಣ್ಣ ಪ್ರಯತ್ನ. ಇದನ್ನು ನಾವು ಭೌತಶಾಸ್ತ್ರ ಅಂತ ಕರಿತೀವಿ. ಓಕೆ. ಸೊ ಇನ್ನು ಸೌಂಡಿಗೆ ಬರೋಣ. ಸೌಂಡ್ ಹೇಗೆ ಪ್ರೊಡಕ್ಷನ್ ಆಗುತ್ತೆ, ಸೌಂಡ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೇಗೆ ಹೋಗುತ್ತೆ, ಅದಕ್ಕೆ ಒಂದು ಮಾಧ್ಯಮ ಬೇಕಾಗುತ್ತೆ. ಆ ಮಾಧ್ಯಮ ಯಾವುದು, ಯಾವ ಮಾಧ್ಯಮದಲ್ಲಿ ಮಾತ್ರ ಈ ಸೌಂಡು ಮೂಮೆಂಟ್ ಆಗುತ್ತೆ ಅಥವಾ ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ. ಇದನ್ನು ನಿಮಗೆ ಬೆಲ್ ಆ್ಯಂಡ್ ಜಾರ್ ಎಕ್ಸ್ಪೆರಿಮೆಂಟ್ ಅಂಥೇಳಿ ಪ್ರೈಮರಿ ಸ್ಕೂಲಲ್ಲೇ ತೋರಿಸಿರ್ತಾರೆ. ಯಾವುದೇ ಮಾಧ್ಯಮ ಇಲ್ಲ ಅಂದರೆ ಸೌಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಿಲ್ಲ, ಆಯಿತಾ. ಹೀಟ್ ಎನರ್ಜಿ, ಹೀಟು ಸಹಿತ ಅದರಲ್ಲಿ 3 ಟೈಪ್ ಇದೆ. ಹೀಟು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಸೂರ್ಯನಿಂದ ಭೂಮಿಗೆ ಹೀಟ್ ಹೇಗೆ ಬರುತ್ತೆ, ಆಯಿತಾ. ಇಲ್ಲಿ ಬಂದ ನಂತರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೀಟ್ ಹೋಗಬೇಕು, ಫ್ಲೋ ಆಗಬೇಕು ಅಂತ ಹೇಳಿದರೆ ಯಾವ ರೀತಿ ಫ್ಲೋ ಆಗುತ್ತೆ, ಅಲ್ಲಿ ಕಂಡಕ್ಷನ್ ಅಂತ ಬರುತ್ತೆ, ಕನ್ವೆಕ್ಷನ್ ಅಂತ ಬರುತ್ತೆ. ಇದೆಲ್ಲದರ ಮೇಲೆ ಬೇಸಾಗಿ ಬ್ರೀಸ್ ಅಂತ ಬರುತ್ತೆ, ಸೀ ಬ್ರೀಸ್ ಮತ್ತು ಲ್ಯಾಂಡ್ ಬ್ರೀಸ್ ಅಂತೇಳಿ. ಇದು ಸಮುದ್ರ ದಂಡೆಯಲ್ಲಿರೋರು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿರ್ತಾರೆ. ಇದೆಲ್ಲದನ್ನು ಆ ಕಾನ್ಸೆಪ್ಟ್ ಬಂದಾಗ ನಾನು ನಿಮಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಅತಿ ಮುಖ್ಯವಾಗಿ ನಾವು ಮೆಕ್ಯಾನಿಕ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮೆಕ್ಯಾನಿಕ್ಸ್ ಅಂತ ಹೇಳಿದರೆ ಯಂತ್ರಶಾಸ್ತ್ರ ಅಥವಾ ಯಂತ್ರವಿಜ್ಞಾನ ಅಂತ ಕರಿತೀವಿ. ನೋಡಿ, ಎಲ್ಲೆಲ್ಲಿ ಮೂಮೆಂಟ್ಸ್ ಆಗುತ್ತೆ, ಈಗ ನಾನು ಕೈ ಮೂಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಇದನ್ನು ಮೋಷನ್ ಅಂತ ಕರಿತೀವಿ. ಎಲ್ಲಿ ಮೋಷನ್ ಇರುತ್ತೋ ಆ ಮೋಷನ್ ಆಗಲೇಬೇಕು ಅಂತ ಹೇಳಿದರೆ ನಮಗೇನು ಬೇಕು, ಫೋರ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬೇಕು, ಬಲ ಅಂತ ನಾವು ಕರಿತೀವಿ. ಎಲ್ಲಿ ಬಲ ಪ್ರಯೋಗ ಆಗೋದಿಲ್ವೋ ಅಲ್ಲಿ ಮೋಷನ್ ಇರೋದಿಲ್ಲ, ಅಲ್ಲಿ ಚಲನೆ ಇರೋದಿಲ್ಲ. ಸೊ ಈ ಬಲ ಅನ್ನುವಂಥ ಕಾನ್ಸೆಪ್ಟನ್ನು ಕೊಟ್ಟಿದ್ದಾರು ನ್ಯೂಟನ್ ಅನ್ನೋಂಥ ಒಬ್ಬ ವಿಜ್ಞಾನಿ. 3 ಲಾಸ್ ಬರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯ. ನ್ಯೂಟನ್ಸ್ ಫಸ್ಟ್ ಲಾ, ನ್ಯೂಟನ್ ಸೆಕೆಂಡ್ ಲಾ, ನ್ಯೂಟನ್ಸ್ ಥರ್ಡ್ ಲಾ. ಸೊ ಮೊದಲನೇ ಲಾ ಏನಿದೆ, ಇದು ಬಲ ಅನ್ನೋ ಒಂದು ಪರಿಕಲ್ಪನೆಯನ್ನು ಮೂಡಿಸುತ್ತೆ. ಸಾಮಾನ್ಯ ನಿಮಗೆ ಗೊತ್ತಿರುತ್ತೆ. ಅದೇನು ಸ್ಟೇಟ್ ಮಾಡುತ್ತೆ, ಎವ್ರಿ ಬಾಡಿ ಇನ್ ದಿಸ್ ಯೂನಿವರ್ಸ್ ಕಂಟಿನ್ಯೂಸ್ ಟು ಬಿ ಇನ್ ದಿ ಸ್ಟೇಟ್ ಆಫ್ ರೆಸ್ಟ್ ಆರ್ in uniform motion unless it is acted upon by an external agency called as force. ಬಲ ಅನ್ನೋ ಒಂದು ಬಲ ಪ್ರಯೋಗ ಆಗದೇ ಇದ್ದರೆ ಚಲನೆಯಲ್ಲಿರುವಂಥ ವಸ್ತು ಚಲನೆಯಲ್ಲೇ ಇರುತ್ತೆ, ತಟಸ್ಥವಾಗಿರೋಂಥ ವಸ್ತು ತಟಸ್ಥವಾಗಿಯೇ ಇರುತ್ತೆ. ಒಂದು ವಸ್ತುವಿನ ಸ್ಟೇಟಸ್ನ ನೀವು ಚೇಂಜ್ ಮಾಡಬೇಕು ಅಂತ ಹೇಳಿದರೆ ಬಹು ಮುಖ್ಯವಾಗಿ ನಿಮಗೆ ಬೇಕಾಗಿರೋಂಥ ಕಾನ್ಸೆಪ್ಟ್ ಅದು ಬಲ ಅಥವಾ ಫೋರ್ಸ್ ಅಂತ ಕರಿತೀವಿ. ಎಲ್ಲಿ ಬಲ ಇರುತ್ತೋ ಅಲ್ಲಿ ಮೋಷನ್ ಇರುತ್ತೆ. ಇನ್ನು ನ್ಯೂಟನ್ನ ಈ 2ನೇ ಲಾ ಏನಿದೆ, ಆ ಬಲ ಅನ್ನೋ ಪರಿಕಲ್ಪನೆಗೆ ಒಂದು ಫಾರ್ಮುಲಾನ ಕೊಡುತ್ತೆ ಅಲ್ವಾ. F = m × a, ಸಾಮಾನ್ಯ ಎಲ್ಲರಿಗೂ ಸಹಿತ ಇದು ಗೊತ್ತಿರುತ್ತೆ. ಇನ್ನು ನ್ಯೂಟನ್ನ 3ನೇ ನಿಯಮ ಏನಿದೆ, ಇಟ್ ಗಿವ್ಸ್ ದಿ ಕಾನ್ಸೆಪ್ಟ್ ಆಫ್ ಮೊಮೆಂಟಮ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ತುಂಬ ಸಿಂಪಲ್ ಸ್ಟೇಟ್ಮೆಂಟ್ ಇದೆ, ಡೈಲಿ ಲೈಫಿಗೆ ಅಪ್ಲಿಕೇಬಲ್ ಆಗುತ್ತೆ. ಎವ್ರಿ ಆ್ಯಕ್ಷನ್ ಹ್ಯಾಸ್ ಆ್ಯನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್.
ಪ್ರತಿಕ್ರಿಯೆಗೆ ತಕ್ಕ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ನಾವು ಹೇಳ್ತೀವಿ. ಇದು ಅಮೀಬಾ ಹುಟ್ಟಿದಾಗಿಂದನೂ ಚಾಲ್ತಿಯಲ್ಲಿರೋಂಥ ಒಂದು ಸತ್ಯ ಅಲ್ವಾ. ಇನ್ನು ಮೆಕ್ಯಾನಿಕ್ಸಲ್ಲಿ ನೀವು ಸ್ವಲ್ಪ ಡೆಪ್ತಿಗೆ ಹೋದರೆ ಅಂತ ಹೇಳಿದರೆ, ಅಥವಾ ಗ್ರಾವಿಟೇಷನ್ ಕಡೆ ಹೋದರೆ ಅಂತ ಹೇಳಿದರೆ ಸುಮಾರಷ್ಟು ಕುತೂಹಲಕಾರಿಯಾಗಿರೋಂಥ ವಿಚಾರಗಳು ನಿಮಗೆ ಸಿಗುತ್ತೆ. ಎಲ್ಲದನ್ನು ಸಹಿತ ನಾವು ಫಿಸಿಕ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಬಹುದು. ಒಂದು ಸಣ್ಣ ಪ್ರಯೋಗ ಮಾಡೋಣ. ಎಲ್ಲರೂ ಆದಷ್ಟು ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಈ ಶೇಪಲ್ಲಿ ಕೂತ್ಕೊಳ್ಳಿ. ನಿಮ್ಮ ಬೆನ್ನು ಹೀಗಿರಲಿ, ತೊಡೆ ಭಾಗ ಹೀಗಿರಲಿ, ಕಾಲು ಹೀಗೆ ಸ್ಟ್ರೈಟ್ ಆಗಿರಲಿ. ಕೂತ್ಕೊಂಡ್ರ? ಈಗ ಏನು ಮಾಡಿ, ನಿಮ್ಮ ಬೆನ್ನನ್ನು ಬಗ್ಗಿಸ್ದೇನೆ ಅಥವಾ ನಿಮ್ಮ ಕಾಲುಗಳನ್ನು ಹಿಂದ್ಗಡೆ ಎಳ್ಕೊಳ್ಳದೇನೆ ಮೇಲೆ ಏಳುವಂಥ ಪ್ರಯತ್ನ ಮಾಡಿ. ನಿಮಗೆ 10 ಸೆಕೆಂಡು ಟೈಮ್ ಕೊಡ್ತೀನಿ. ಬೆನ್ನು ಸ್ಟ್ರೈಟ್ ಆಗಿರಬೇಕು, ಕಾಲು ಸಹಿತ ಸ್ಟ್ರೈಟ್ ಆಗಿರಬೇಕು. ಬೆನ್ನು ಬಗ್ಗಿಸ್ದೆ, ಕಾಲನ್ನು ಹಿಂಭಾಗಕ್ಕೆ ಎಳ್ಕೊಳ್ಳದೆ ನೀವು ಮೇಲೆ ಏಳೋ ಪ್ರಯತ್ನ ಮಾಡಿ. ಸಾಧ್ಯವಾಗ್ತಾ ಇದೆಯಾ? ಇಲ್ಲ, ಆಗಲ್ಲ. ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡೋದು ಯಾವುದರಲ್ಲಿ? ಥ್ರೂ ಸೆಂಟರ್ ಆಫ್ ಗ್ರಾವಿಟಿ ಅಂತ ಬರುತ್ತೆ. ಗ್ರಾವಿಟೇಷನ್ ಕಾನ್ಸೆಪ್ಟ್ ಮೇಲೆ ಇದು ಬೇಸ್ ಆಗಿದೆ. ಉದಾಹರಣೆಗೆ, ಸಾಮಾನ್ಯವಾಗಿ ಎಲ್ಲರೂ ಬೆಟ್ಟ ಹತ್ತುತ್ತಾ ಇರ್ತೀರಿ, ಹತ್ತಿದ್ದೀರಿ ಸುಮಾರು ಜನ. ಈ ಬೆಟ್ಟ ಹತ್ಬೇಕಾದ್ರೆ ನೀವು ಹೇಗೆ ಹತ್ತುತ್ತೀರಿ? ಸ್ವಲ್ಪ ಹೀಗೆ ಬೆಂಡಾಗಿ ಹತ್ತುತ್ತೀರೋ ಅಥವಾ ಆದಷ್ಟು ಸ್ಟ್ರೈಟಾಗಿ ಹತ್ತುತ್ತೀರೋ? ಸ್ವಲ್ಪ ಬೆಂಡ್ ಆಗ್ತೀರಿ ಅಲ್ವಾ? ಬೆಟ್ಟ ಇಳಿಬೇಕಾದ್ರೆ ನೀವು ಹೇಗೆ ಇಳಿತೀರಿ? ಆದಷ್ಟು ಸ್ಟ್ರೈಟಾಗಿ ಇಳಿತೀರಿ. ಅಲ್ಲಿ ನೀವೇನಾದರೂ ಬೆಂಡಾಗ್ಬಿಟ್ರೆ ಏನಾಗುತ್ತೆ? ನೀವು ಇಳಿಯೋ ಕಷ್ಟನೇ ತಪ್ಪೋಗುತ್ತೆ. ಒಂದೇ ಸರಿಗೆ ಬೆಟ್ಟದ ಮೇಲಿಂದ ಎಲ್ಲಿ ಬರ್ತೀರಿ? ಕೆಳಗೆ ಬರ್ತೀರಿ. ನೋಡಿ, ಈ ಕಾನ್ಸೆಪ್ಟ್ ನಿಮಗೆ ಯಾರು ಹೇಳ್ಕೊಟ್ರು? ಬೆಟ್ಟ ಹತ್ಬೇಕಾದ್ರೆ ಸ್ವಲ್ಪ ಬಗ್ಕೊಂಡು ಹೋಗಪ್ಪ, ಬೆಟ್ಟ ಇಳಿಬೇಕಾದ್ರೆ ಆದಷ್ಟು ಸ್ಟ್ರೈಟಾಗಿ ಇಳಿಯಪ್ಪ, ನಿಮಗೆ ಬಾಡಿ ಬ್ಯಾಲೆನ್ಸ್ ಸಿಗಲ್ಲ. ಇದನ್ನು ಯಾರು ಹೇಳ್ಕೊಟ್ರು? ಯಾರೂ ಹೇಳ್ಕೊಟ್ಟಿಲ್ಲ, ನೀವಾಗೇ ಕಲ್ತ್ಕೊಂಡಿದ್ದೀರಿ. ಇದು ಯಾವ ಕಾನ್ಸೆಪ್ಟು? ಇಟ್ ಬೇಸ್ಡ್ ಆನ್ ದಿ ಕಾನ್ಸೆಪ್ಟ್ ಆಫ್ ಫಿಸಿಕ್ಸ್. ಫಿಸಿಕ್ಸ್ ಮೂಲಕ ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಯಾಕೆ ಈ ರೀತಿ ಪ್ರೋಸೆಸ್ ನಡೆಯುತ್ತೆ ಇದನ್ನು ನಾವು ಹೇಳ್ತೀವಿ ಯಾವಾಗ? ಫಿಸಿಕ್ಸಿನ ಪರಿಕಲ್ಪನೆಗಳು ಅರ್ಥವಾದಾಗ ಮಾತ್ರ. ನಮಗೆ ಗೊತ್ತಿಲ್ಲದೇ ನಮ್ಮ ಜೀವನದಲ್ಲಿ ಬೇಕಾದಷ್ಟು ಫಿಸಿಕ್ಸನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಆದರೆ ಅದು ಫಿಸಿಕ್ಸ್ ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ. ಒಂದೊಂದೇ ಬ್ರಾಂಚಿಗೆ ಎಂಟ್ರ್ ಆದಾಗ ಗೊತ್ತಾಗ್ತಾ ಹೋಗುತ್ತೆ ಯಾಕೆ ಈ ರೀತಿ ಆಗುತ್ತೆ, ಇದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಎಲ್ಲದು ನೆಕ್ಸ್ಟ್ ನಿಮಗೆ ತಿಳಿತಾ ಹೋಗುತ್ತೆ. ನೋಡೋಣ, ಅದು ಮುಂದೆ ಹೇಳ್ತೇನೆ ನಾನು. ಇನ್ನೂ ಡೈಲಿ ಲೈಫ್ ಎಕ್ಸಾಂಪಲ್ಸ್ ಬೇಕು ಅಂದರೆ ನೋಡಿ, ಎಲ್ಲರೂ ಸೈಕಲು ಅಥವಾ ಬೈಕು ಸಾಮಾನ್ಯ ಎಲ್ಲರೂ ಹೊಡಿತೀರಿ. ನೀವು ಸಡನ್ನಾಗಿ ಸೈಕಲಲ್ಲೋ ಬೈಕಲ್ಲೋ ಹೋಗ್ತಾ ಇದ್ದರೆ ನೀವು ಲೆಫ್ಟಿಗೆ ಟರ್ನ್ ಆಗಬೇಕು. ಏನು ಮಾಡ್ತೀರಿ? ಸೈಕಲ್ ಮತ್ತು ಬೈಕು ಸ್ಟ್ರೈಟಾಗೇ ಇರುತ್ತೋ ಅಥವಾ ಸ್ವಲ್ಪ ಅದನ್ನು ಬೆಂಡ್ ಮಾಡ್ಕೋತಿರೋ? ಬೆಂಡ್ ಮಾಡ್ತೀರಾ. ಯಾವ ಕಡೆ? ಎಡಗಡೆ ತಿರುಗಬೇಕು ಅಂದರೆ ಎಡಕ್ಕೆ ಬೆಂಡ್ ಮಾಡ್ತೀರಾ, ಬಲಗಡೆ ತಿರುಗಬೇಕು ಅಂತ ಹೇಳಿದರೆ ಬಲಕ್ಕೆ ಸ್ವಲ್ಪ ಬೆಂಡ್ ಮಾಡ್ತೀರಾ. ಯಾವುದಕ್ಕೋಸ್ಕರ ಬೆಂಡ್ ಮಾಡ್ತೀರಾ? ಟು ಗೆಟ್ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್, ಕೇಂದ್ರಾಭಿಮುಖ ಬಲ ಅಂತ ನಾವು ಕರಿತೀವಿ. ಇಲ್ಲ ನೋಡಿ, ಯಾರು ಹೇಳ್ಕೊಟ್ಟಿಲ್ಲ ನಿಮಗೆ. ಸೈಕಲ್ ಕಲಿಸ್ಬೇಕಾದ್ರೆ ಯಾರು ಹೇಳ್ಕೊಟ್ಟಿರಲ್ಲ. ನೀನು ಟರ್ನ್ ಆಗ್ಬೇಕಾದ್ರೆ ಸ್ವಲ್ಪ ಬೆಂಡ್ ಆಗಪ್ಪ ಅಂತೇಳಿ. ಬೆಂಡ್ ಆಗದೆ ಇದ್ರೆ ಏನಾಗುತ್ತೆ ನಿಮಗೆ ಗೊತ್ತಿದೆ, ನೀವು ಟರ್ನ್ ಆಗೋದೇ ಇಲ್ಲ, ಸೀದಾ ಹೋಗ್ಬಿಡ್ತೀರಿ. ಗೊತ್ತಿಲ್ಲದೇ ನೀವು ಫಿಸಿಕ್ಸನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀರಿ ಅಲ್ವಾ? ಥ್ರೂ ಸೆಂಟ್ರಿಪಿಟಲ್ ಫೋರ್ಸ್. ಇನ್ನು ಬಸ್ ತೊಗೊಳ್ಳಿ, ಬಸ್ಸಲ್ಲಿ ಕೂತಿದ್ದೀರಿ, ಸಡನ್ನಾಗಿ ಬಸ್ಸು ಎಡಗಡೆ ಟರ್ನ್ ಆಯಿತು, ನೀವೇನಾಗ್ತೀರಿ? ಬಲಗಡೆ ವಾಲ್ತೀರಿ. ಬಸ್ಸು ಸಡನ್ನಾಗಿ ಬಲಗಡೆ ಟರ್ನ್ ಆಯಿತು, ನೀವೇನು ಮಾಡ್ತೀರಿ? ಎಡಗಡೆ ವಾಲ್ತೀರಿ. ಹೋಗ್ತಾ ಇರೋ ಬಸ್ಸು ಸಡನ್ನಾಗಿ ಬ್ರೇಕ್ ಹಾಕಿದ್ರೆ ನೀವೇನಾಗ್ತೀರಿ? ಮುಂದ್ಗಡೆ ಹೋಗಿಬಿಡ್ತೀರಿ. ನಿಂತಿರೋ ಬಸ್ಸು ಸಡನ್ನಾಗಿ ಮೂವ್ ಆಯಿತು, ನೀವೇನಾಗ್ತೀರಿ? ಹಿಂದೆ ಹೋಗ್ಬಿಡ್ತೀರಿ. ಯಾಕೆ ಈ ರೀತಿ ಎಲ್ಲ ಆಗುತ್ತೆ? ನೀವು ಅದನ್ನು ಬೇಕು ಅಂತ ಮಾಡ್ತೀರೋ ಅಥವಾ ನಿಮಗೆ ಗೊತ್ತಿಲ್ಲದೇ ಆ ಕ್ರಿಯೆ ಮುಗಿದು ಹೋಗುತ್ತೋ? ಗೊತ್ತಿಲ್ಲದೇನೆ ಮುಗಿದೋಗುತ್ತೆ. ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡೋದಲ್ಲಿ ಜಡತ್ವ ಅಥವಾ ಇನರ್ಷಿಯಾ ಅನ್ನೋಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಇಲ್ಲಿ ಮೆಕ್ಯಾನಿಕ್ಸಲ್ಲಿ ನೋಡಿ, ಮೆಕ್ಯಾನಿಕ್ಸ್ ಏನಿದೆ ತುಂಬ ವ್ಯಾಸ್ಟ್ ಬ್ರಾಂಚ್ ಇದು. ಅದರ ವ್ಯಾಪ್ತಿ ತುಂಬ ವಿಶಾಲವಾಗಿದೆ. ಇಡೀ ನಮ್ಮ ಡೈಲಿ ಲೈಫ್ ಏನಿದೆ, ಯೂನಿವರ್ಸ್ ಏನು ಫಾರ್ಮೇಷನ್ ಆಗಿದೆ, ಇದೆಲ್ಲದನ್ನು ಎಕ್ಸ್ಪ್ಲೈನ್ ಮಾಡೋದು ಮೆಕ್ಯಾನಿಕ್ಸ್. ಮೆಕ್ಯಾನಿಕ್ಸ್ ಇದ್ರೆ ಮಾತ್ರ ಮೂಮೆಂಟ್ ಇರುತ್ತೆ, ಇಲ್ಲ ಅಂದರೆ ದೇರ್ ಇಸ್ ನೋ ಮೋಷನ್ ಅಟ್ ಆಲ್. ಚಲನೆ ಅನ್ನೋದು
ಪರಿಕಲ್ಪನೆನೇ ಹುಟ್ಟೋದಿಲ್ಲ. ಯಾವಾಗ ಬಲ ಇಲ್ಲ, ಮೆಕ್ಯಾನಿಕ್ಸ್ ಅನ್ನುವಂಥ ಬ್ರ್ಯಾಂಚ್ ಇಲ್ಲ ಅಂದಾಗ. ಇದನ್ನು ನೀವು ಡೈಲಿ ಬೆಳಗ್ಗೆ ನೋಡಿ, ಎದ್ದ ತಕ್ಷಣ ನೀವು ಫಸ್ಟ್ ಮಾಡೋಂಥ ಕೆಲಸ ಏನು? ಬೆಡ್ಶೀಟ್ ಹೀಗೆ ಕೊಡುತ್ತೀರ ಅಲ್ವಾ? ಯಾಕೆ ಕೊಡುತ್ತೀರ ಬೆಡ್ಶೀಟನ್ನು? ನಮ್ಮ ತಾತ ಮುತ್ತಾತ, ನಮ್ಮ ತಂದೆ, ನಮ್ಮ ವಂಶ ಪರಂಪರೆಯಾಗಿ ಬೆಳಗ್ಗೆ ಎದ್ದ ತಕ್ಷಣ ಆ ಕೆಲಸ ಮಾಡ್ತಾರೆ, ನಾನು ಅದನ್ನು ಮಾಡ್ತೀನಿ. ಗೊತ್ತು ನೀವು ಅದನ್ನು ಕೊಡುವುದು ಅದರಲ್ಲಿರೋ ಧೂಳು ಹೋಗಲಿ ಅಂತ. ಆದರೆ ಕೊಡುವುದಾಗ ಧೂಳು ಹೇಗೆ ಹೋಗುತ್ತೆ? ಇದನ್ನು ಸಹಿತ ಇನರ್ಷಿಯಾ ಅನ್ನೋ ಕಾನ್ಸೆಪ್ಟು ಎಕ್ಸ್ಪ್ಲೇನ್ ಮಾಡುತ್ತೆ. ನೋಡಿ ಎಷ್ಟು ಫಿಸಿಕ್ಸ್ ಇದೆ, ಬೇಕಾದಷ್ಟು ಫಿಸಿಕ್ಸ್ ಇದೆ. ನಿಮ್ಮ ಸುತ್ತಮುತ್ತಲೂ ಬೇಕಾದಷ್ಟು ಫಿಸಿಕ್ಸ್ ಇದೆ. ಆ ಫಿಸಿಕ್ಸನ್ನ ನೀವು ಅರ್ಥ ಮಾಡ್ಕೊಳ್ಬೇಕಷ್ಟೇ. ನಾನು ಆಗಲೇ ಹೇಳಿದೆ, ನಾವೇನು ಹೊಸದಾಗಿ ಕಂಡು ಹಿಡಿತಾ ಇಲ್ಲ. ನಿಮ್ಮ ಸುತ್ತ ಏನು ನಡೀತಾ ಇದೆ ಅದನ್ನು ಅಧ್ಯಯನ ಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳೋದನ್ನೇ ನಾವು ಫಿಸಿಕ್ಸ್ ಅಂತ ಕರಿತೀವಿ, ಭೌತಶಾಸ್ತ್ರ ಅಂತ ಹೇಳ್ತೀವಿ. ಬೇಕಾದಷ್ಟು ಡೈಲಿ ಲೈಫ್ ಎಕ್ಸಾಂಪಲ್ಸ್ ಇದೆ ಫಿಸಿಕ್ಸಿಗೆ ಸಂಬಂಧಪಟ್ಟಾಗೆ. E=mc² ಸಾಮಾನ್ಯ ಕೇಳಿರ್ತೀರಿ, ಐನ್ಸ್ಟೀನ್ ಫಾರ್ಮುಲಾ ಅಂತ ಹೇಳ್ತೀವಿ. ಈಗ ನಿಮ್ಮ ಬಾಡಿಗೆ ಎನರ್ಜಿ ಎಲ್ಲಿಂದ ಬರುತ್ತೆ, ಶಕ್ತಿ ಎಲ್ಲಿಂದ ಬರುತ್ತೆ? ನಿಮ್ಮ ಬಾಡಿಗೆ ಫುಡ್ ತಗೋತೀರಿ, ಆಹಾರ ಸೇವನೆ ಮಾಡ್ತೀರಿ. ನೀವು ತಿಂದಿರೋಂಥ ಆಹಾರದ ಸ್ವಲ್ಪ ಭಾಗ ಏನಾಗಿ ಕನ್ವರ್ಟ್ ಆಗುತ್ತೆ? ನಿಮ್ಮ ದೇಹಕ್ಕೆ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಆ ಶಕ್ತಿ ಇರೋದ್ರಿಂದ ನೀವು ಬಲ ಪ್ರಯೋಗ ಮಾಡ್ತೀರಿ. ನೀವು ಬಲ ಪ್ರಯೋಗ ಮಾಡಿದಾಗ ಮಾತ್ರ ಕೆಲಸ ಕಾರ್ಯಗಳು ನಡೆಯುತ್ತವೆ ಅಲ್ವಾ? ನೋಡಿ, E=mc². ಇದೇ ಪ್ರಿನ್ಸಿಪಲ್ಲು ಡಿಸ್ಟ್ರಕ್ಷನ್ನಿಗೂ ಬಳಸ್ಬೋದು, ಕನ್ಸ್ಟ್ರಕ್ಷನ್ನಿಗೂ ಕೂಡ ಬಳಸ್ಬೋದು ಅಲ್ವಾ? ಡಿಸ್ಟ್ರಕ್ಷನ್ ಅಂತ ಹೇಳಿದರೆ ನ್ಯೂಕ್ಲಿಯರ್ ಬಾಂಬ್, ಹಿರೋಶಿಮಾ, ನಾಗಸಾಕಿ ಕೇಳಿದಿರಿ. ಎಷ್ಟು ಸಾವಿರ ಜನ ಸತ್ತರು, ಎಷ್ಟು ಲಕ್ಷಾಂತರ ಜನ ಇನ್ನೂ ಕೂಡ ಅಂಗವಿಕಲರಾಗಿ ಒದ್ದಾಡ್ತಾ ಇದ್ದಾರೆ, ಕ್ಯಾನ್ಸರ್ ಪೀಡಿತರಾಗಿದ್ದಾರೆ. ಇದೆಲ್ಲ ಸಹಿತ ನಾವೇನು ನ್ಯೂಕ್ಲಿಯರ್ ಬಾಂಬ್, ಫ್ಯೂಷನ್ ಬಾಂಬ್ ಅಂತ ಕರಿತೀವಿ, ಇದೆಲ್ಲವೂ ಸಹಿತ E=mc² ಮೇಲೆ ಬೇಸ್ ಆಗಿದೆ. ಅದು ಡಿಸ್ಟ್ರಕ್ಟಿವ್ ಪರ್ಪಸ್ಸು. ಫಿಸಿಕ್ಸನ್ನು ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ಅದು ಕನ್ಸ್ಟ್ರಕ್ಟಿವ್ ಪರ್ಪಸ್ ಆಗುತ್ತೆ. ನ್ಯೂಕ್ಲಿಯರ್ ರಿಯಾಕ್ಟರ್ ಕೇಳಿರ್ತೀರಿ, ನಮ್ಮ ಕರ್ನಾಟಕದಲ್ಲಿ ಕೈಗಾದಲ್ಲಿದೆ ಅಲ್ವಾ? ಇಂಡಿಯಾದಲ್ಲಿ ಒಂದು 5-6 ಪ್ಲ್ಯಾಂಟ್ ಇದೆ. ತಾರಾಪುರ್ನಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ತಮಿಳ್ನಾಡಲ್ಲಿದೆ. ಅಲ್ಲೆಲ್ಲ ಏನು ಮಾಡ್ತೀವಿ? ಇದೇ ಫಿಷನ್ ಪ್ರೋಸೆಸ್ಸನ್ನು ಯೂಸ್ ಮಾಡಿಕೊಂಡು ನಾವು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತೀವಿ. ಅದು ಕನ್ಸ್ಟ್ರಕ್ಟಿವ್ ಪರ್ಪಸ್, ನಮ್ಮ ಉಪಯೋಗಕ್ಕೆ ಬರುವಂಥ ಪ್ರೋಸೆಸ್. ಅದು ಉಪಯೋಗಕ್ಕೆ ಬರದೇ ಇರೋದೇನಿದೆ ಅದನ್ನು ಡಿಸ್ಟ್ರಕ್ಟಿವ್ ಅಂತ ಹೇಳ್ತೀವಿ, ಇನ್ನೊಬ್ಬರಿಗೆ ತೊಂದರೆ ಕೊಡೋದು. ನಮಗೆ ಡಿಸ್ಟ್ರಕ್ಟಿವ್ ಪ್ರೋಸೆಸ್ ಬಗ್ಗೆ ಮಾಹಿತಿ ಬೇಡ. ವಿ ಡೀಲ್ ವಿತ್ ಓನ್ಲಿ ಕನ್ಸ್ಟ್ರಕ್ಟಿವ್ ಪರ್ಪಸ್. ಸೊ ಈಗ ಹೇಳಿ, ಫಿಸಿಕ್ಸ್ ಅಂತ ನೀವೇನು ಥಿಂಕ್ ಮಾಡ್ತಾ ಇದ್ರಿ ಇಷ್ಟು ದಿವಸ? ಅದರಲ್ಲಿ ಬರೀ ಫಾರ್ಮುಲಾ ಬರುತ್ತೆ, ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ ಬರುತ್ತೆ ಅಲ್ವಾ? ಸಾಲ್ವ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಇದೆಲ್ಲದನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿದರೆ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಸರಿ ನಿಮಗೆ ಫಿಸಿಕ್ಸಿನ ಕಾನ್ಸೆಪ್ಟ್ ಅರ್ಥ ಆಯಿತು ಅಂದರೆ ಅದು ನಿಮ್ಮ ಕಡೆ ಉಸಿರಿರೋವರೆಗೂ ಮರೆತು ಹೋಗಲ್ಲ. ನಿಮ್ಮ ತಲೆಯಲ್ಲಿ ಅಚ್ಚಳಿಯದೆ ಹಾಗೆ ಉಳಿಯುತ್ತೆ. ಯಾವಾಗ ಪರಿಕಲ್ಪನೆ ಅರ್ಥ ಆಯಿತೋ ಅದನ್ನು ನೀವು ನಿಮ್ಮ ಸುತ್ತಮುತ್ತ ಇರೋಂಥ ಎಲ್ಲ ಪ್ರೋಸೆಸ್ಗಳಿಗೂ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದಾಗ ಸೊಲ್ಯೂಷನ್ನು ತಾನಾಗೇ ಸಿಗುತ್ತೆ. ನೀವು ತುಂಬ ತಲೆ ಕೆಡಿಸ್ಕೊಂಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಸರ್ಫೇಸ್ ಜ್ಞಾನ ನಿಮಗೆ ಫಿಸಿಕ್ಸ್ ಬಗ್ಗೆ ಇದ್ದರೂ ಸಹಿತ ಈಸಿಯಾಗಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಅಂಥ ಡೆಪ್ತ್ ಏನಲ್ಲಿ ಇರೋದಿಲ್ಲ, ಹೌದಲ್ವಾ? ಸೊ ಈಗ ನೆಕ್ಸ್ಟ್ ವೀಡಿಯೋಸನ್ನು ಏನು ರಿಲೀಸ್ ಮಾಡ್ತೀನಿ, ಅದರಲ್ಲಿ ಒಂದೊಂದೇ ಟಾಪಿಕನ್ನು ಸಪ್ರೇಟಾಗಿ ಡೀಲ್ ಮಾಡೋಣ. ಲೈಟ್ ಅಂದರೆ ಆಪ್ಟಿಕ್ಸನ್ನು ಸಪ್ರೇಟಾಗಿ ಡೀಲ್ ಮಾಡೋಣ, ಅಕಾಸ್ಟಿಕ್ಸನ್ನು ಸಪ್ರೇಟಾಗಿ ಡೀಲ್ ಮಾಡೋಣ, ಮೆಕ್ಯಾನಿಕ್ಸನ್ನು ಸಪ್ರೇಟಾಗಿ ಡೀಲ್ ಮಾಡೋಣ. ಪ್ರತಿಯೊಂದರಲ್ಲೂ ತುಂಬ ಸಿಂಪಲ್ ಕಾನ್ಸೆಪ್ಟ್ಸ್ ಇದೆ. ಆ ಸಿಂಪಲ್ ಕಾನ್ಸೆಪ್ಟ್ಸು ನಿಮ್ಮ ತಲೆಯಲ್ಲಿ
ಹೇಗೆ ತುಂಬೋದು ಅಥವಾ ಹೇಗೆ ತುಂಬಬಹುದು ಅದನ್ನು ಆದಷ್ಟು ನಾನು ಪ್ರಯತ್ನ ಮಾಡಿ ಸಾಧ್ಯವಾದಷ್ಟು ಕನ್ನಡ ಪದಗಳನ್ನೇ ಯೂಸ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ತಮಗೆ ತಲುಪಿಸೋ ಪ್ರಯತ್ನನ ನಾನು ಮಾಡ್ತೀನಿ ಅಂತ. ಸುಮಾರಷ್ಟು ಕ್ಯೂರಿಯಾಸಿಟಿ ಇದೆ ಫಿಸಿಕ್ಸಲ್ಲಿ. ನಾನು ಬೇರೆ ಬೇರೆ ಬ್ರಾಂಚ್ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅವೆಲ್ಲದನ್ನು ಹೇಳ್ತೀನಿ. ತುಂಬ ಕ್ಯೂರಿಯಸ್ ಆಗಿದೆ ಫಿಸಿಕ್ಸು. ಇಟ್ ಈಸ್ ಫುಲ್ ಆಫ್ ಮಿಸ್ಚಿವಸ್ ಥಿಂಗ್ಸ್. ನೀವು ಅಂದ್ಕೊಂಡಿರೋದೇ ಇಲ್ಲ ಇದು ಫಿಸಿಕ್ಸ್ ಹೌದಾ ಅಂತೇಳಿ, ಅಷ್ಟು ಚೆನ್ನಾಗಿರುತ್ತೆ. ನೀವು ಡೈಲಿ ಇನ್ನೂ ಇದೆ ನೋಡಿ, ಮಿರೇಜ್ ಅಂತ ನಾವು ಕರಿತೀವಿ. ದೂರದಲ್ಲಿ ಎಲ್ಲೋ ಹೈವೇ ರೋಡಲ್ಲಿ ಹೋಗ್ಬೇಕಾದ್ರೆ ನಿಮಗೆ ನೀರಿದ್ದಾಗ ಕಾಣುತ್ತೆ, ಆದ್ರೆ ನೀರು ಇರುತ್ತಾ? ಅಲ್ಲಿ ಇರಲ್ಲ. ಹತ್ತಿರ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ನೀರಿರಲ್ಲ, ಬರೀ ರೋಡ್ ಇದೆ. ಹಾಗಿದ್ರೆ ದೂರದಿಂದ ಯಾಕೆ ನಿಮಗೆ ನೀರು ಕಾಣ್ತು? ಆಪ್ಟಿಕ್ಸ್ ಎಕ್ಸ್ಪ್ಲೇನ್ ಮಾಡುತ್ತೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಬರುತ್ತೆ, ಹೌದಲ್ವಾ? ಆನಂತರ ಈಗ ನಿಮ್ಮ ಅಂಡರ್ಗ್ರೌಂಡ್ ಟ್ಯಾಂಕಿಂದ ನಿಮ್ಮ ಸಿಂಟೆಕ್ಸ್ಗೆ ನೀರು ಹೇಗೆ ಏರಿಸ್ತೀರಿ? ಮೋಟ್ರ್ ಆನ್ ಮಾಡ್ತೀರಿ, ಎಲೆಕ್ಟ್ರಿಕಲ್ ಎನರ್ಜಿ ಸಪ್ಲೈ ಮಾಡಿಕೊಂಡು ನಿಮ್ಮ ಅಂಡರ್ಗ್ರೌಂಡ್ ಟ್ಯಾಂಕಲ್ಲಿರುವಂಥ ನೀರನ್ನು ಸಿಂಟೆಕ್ಸಿಗೆ ತೊಗೊಂಡೋಗ್ತೀರಿ. ಆದರೆ ವಿಚಿತ್ರ ನೋಡಿ, ಎಷ್ಟೇ ದೊಡ್ಡ ಮರ ಆಗಿರಲಿ, ಗಿಡ ಆಗಿರಲಿ, ನೀವು ನೀರು ಎಲ್ಲಿಗೆ ಹಾಕ್ತೀರಾ? ಕೆಳಗಡೆ ತಾನೆ, ಬೇರಿಗೆ ಹಾಕ್ತೀರಾ. ಆ ಬೇರಿಂದ ಮೇಲ್ಗಡೆ ಇರುವಂಥ ಕೊಂಬೆವರೆಗೂ ನೀರು ಹೇಗೆ ಹೋಗುತ್ತೆ? ಆಗಿದ್ರೆ ಅಲ್ಲಿ ಯಾರು ಮೋಟ್ರ್ ಇಟ್ಟಿರ್ತಾರೆ? ಅಲ್ಲಿ ಯಾವ ಎಲೆಕ್ಟ್ರಿಕಲ್ ಎನರ್ಜಿ ವರ್ಕ್ ಮಾಡುತ್ತೆ? ಗೊತ್ತಿಲ್ಲ ಅಲ್ವಾ? ಇದನ್ನೂ ಸಹಿತ ಫಿಸಿಕ್ಸ್ ಎಕ್ಸ್ಪ್ಲೇನ್ ಮಾಡುತ್ತೆ. ಕ್ಯಾಪಿಲ್ಯಾರಿಟಿ ಅಥವಾ ಕ್ಯಾಪಿಲರಿ ರೈಸ್ ಅಂತ ನಾವು ಕರಿತೀವಿ. ಸೊ ಪ್ರತಿಯೊಂದು ವಸ್ತುಗಳಿಗೂ ಅದರದ್ದೇ ಆದಂಥ ಗುಣ ಸ್ವಭಾವಗಳಿರುತ್ತೆ. ಆ ಗುಣ ಸ್ವಭಾವಗಳನ್ನು ಅಧ್ಯಯನ ಮಾಡೋದನ್ನು ನಾವು ಫಿಸಿಕ್ಸ್ ಅಂತ ಹೇಳ್ತೀವಿ. ಓಕೆ, ಈಗ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಆದಷ್ಟು ನಿಮಗೆ ಇನ್ನೂ ಅರ್ಥ ಆಗುವಂಥ ರೀತಿಯಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ಸನ್ನು ಎಕ್ಸ್ಪ್ಲೇನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ.